ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇಡಮ್, ಚಂದ್ರಪ್ರಭಾ ಅವ್ರಿಗೆ ಲೆಟರ್ ಸಿಗೋದಿಲ್ಲ ನೀವು ಬರ್ದಿರೋದು. ಮೇ ಬಿ ಮೊದಲ ಪ್ರೇಮ ಪತ್ರ ಅಂತ ಅನ್ಸುತ್ತೆ ಅದು. ಸೊ ಅವರು ಬೇರೆಯವ್ರಿಗೆ ಮಾಡುವವ್ರಿಗೆ ಅವ್ರ ಫ್ಯಾಮಿಲಿ ಪತ್ರ ಕೊಡ್ಲಿ ಅಂತ ಹೇಳ್ಬಿಟ್ಟು ಸಿಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಸೊ ನೀವು ಬರೆದ ಪತ್ರದಲ್ಲಿ ಆಕ್ಚುಲಿ ಏನ್ ಬರ್ದಿದ್ರಿ, ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿ ಅದರಲ್ಲೂ ರೇಗಿಸ್ತಾರೆ, ಚಂದ್ರನಿಗೆ ಬುಕ್ಕೆ ಬಂದಿರುತ್ತೆ ಅಂತ. ಹೆಚ್ಚು ಕಡಿಮೆ ನಾನು ಹಾಗೆ ಬರಿಬೇಕಿತ್ತು. ಯಾಕಂದ್ರೆ ಅವ್ರು ಹೋಗಿರೋ ಡೇ ಒನ್ನಿಂದ ನಮಗೆ ಕೌಂಟಿಂಗ್ ಇರುತ್ತೆ. ಬಿಕಾಸ್ ಆಫ್ ಲವ್ ಮಾಡಿದ್ದೀನಿ, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿರ್ತೀನಿ ಆ ದಿನಗಳಲ್ಲಿ. ಹಬ್ಬ ದಿನಗಳಲ್ಲಿ ಜೊತೆಗಿರ್ತಾ ಇದ್ರು, ಕೈ ಜೋಡಿಸ್ತಾ ಇದ್ರು. ಖಂಡಿತ ಲೆಟರ್ ಬರ್ತಿದ್ದೀನಿ, ಅದು ತುಂಬ ಇದೆ. ಬಟ್ ಕೆಲವೊಂದು ಸಾಲುಗಳು ನಿಮಗೋಸ್ಕರ. ಸೊ ಹಾಯ್ ಚಂದು ಮಾಮ, ಹೇಗಿದೆಯೋ ಗುಮ್ಮ, ನನ್ನ ಅಚ್ಚುಮೆಚ್ಚಿನ ಬಿಚ್ಚು ಹೃದಯದ ನಲ್ಮೆಯ ಪತಿರಾಯ, ನಿನಗೆ ನಿನ್ನ ಪ್ರೀತಿಯ ಮನೆ ಮನ ತೊಳೆಯೋಳಾದ ಅರ್ಧಾಂಗಿಯಾದ ರತಿ, ನಿನ್ನ ಭಾರತಿ, ನಿನ್ನ ಹೃದಯ ಸ್ಪರ್ಶಿ ಪ್ರಿಯ. ಸೊ ಈ ಥರ ಒಂದು ಲೈನ್ಸ್ ಇರುತ್ತೆ. ರೀ ಚಂದು, ನಾವೆಲ್ಲ ಇಲ್ಲಿ ಕ್ಷೇಮವಾಗಿದ್ದೀವಿ. ನಿಮ್ಮ ಕ್ಷೇಮವನ್ನು ಸದಾ ಜಿಯೋ ಹಾಟ್ಸ್ಟಾರಲ್ಲಿ ಹಾಗೂ ಕಲರ್ಸ್ ಕನ್ನಡದಲ್ಲಿ ನೋಡಿ ಕಣ್ ತುಂಬಿಕೊಳ್ತಿದ್ದೀವಿ. ಜಶ್ವಿಕಾ ನಮ್ಮ ತಮ್ಮನ ಮಗಳು ಇರ್ತಾಳೆ, ಟಿ ವಿಲಿ ನೋಡಿದ ತಕ್ಷಣ ಮಾಮ ಮಾಮ ಅಂತಾಳೆ, ಅತ್ತೆ ಅಂತ ಕರೀತಾಳೆ. ಸೊ ಇನ್ನೊಂದೆರಡು ಮಾತು ಅವ್ರಿಗೆ ಒಂದು ಕವನ ಥರ ಬರೆದಿರ್ತೀನಿ. ಆ ಚಂದಿರ ಸೋತನು ಮೂಡಿ ಮೂಡಿ, ನಾ ಬಾಡಿದೇನು ನಿನ್ನ ನೋಡಿ ನೋಡಿ, ಕನ್ನಡ ಜನತೆ ಕಾಯುತ್ತಿರುವರು ನಿನ್ನ ಕಾಮಿಡಿ, ಮತ್ತೆ ನೀನು ಯಾವಾಗ ಮಾಡುವೆ ಜನರ ಮನದ ಮೋಡಿ, ನಿನ್ನ ಎಲ್ಲ ತುಂಟತನವನ್ನು ಬುತ್ತಿ ಕಟ್ಟಿ ಗಾಂಧಿನಗರದಲ್ಲಿ ಕಟ್ಟೋ 5.5 ಅಡಿ. ಈ ತರ ಬರ್ದಿದೆ. ತುಂಬ ನನಗೆ ತುಂಬಾ ಇದಿತ್ತು ಕ್ಯೂರಿಯಾಸಿಟಿ. ಸುದೀಪ್ ಸರ್ ಏನಾದ್ರು ಮಾತಾಡಿಸ್ಬೇಕು, ಇಲ್ಲ ಗಿಲ್ಲಿ ಎಲ್ಲರದ್ದು ಓದ್ತಿದ್ರಲ್ಲ, ಮಾತಾಡ್ಸಿದ್ರೆ ಇಲ್ಲ ಅಥವಾ ಓದಿಸಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಆಮೇಲೆ ಕ್ಲಾಸ್ ಏನು ತಗೊಂಡಿಲ್ಲ, ಇಲ್ಲ. ಆಮೇಲೆ ಅರ್ಥ ಆದಿತ್ತೋ ಮಾರಾರೆ ನಾನು ಏನು ಬರ್ತಿದ್ದೀನಿ ಅಂತ ಒಂದು ಕ್ಲಾರಿಟಿ ಕೊಟ್ಟೆ. ರೀ, ನೀವು ಬಿಗ್ ಬಾಸ್ ಮನೇಲಿ ಆಟಾಡಿ ಅಂತ ಕಳಿಸಿದ್ರೆ ಅಲ್ಲಿ ಆಡಬಾರ್ದು ಆಟನೇ ಆಡ್ತಾ ಇದ್ದೀರಾ ನೀವು, ಬನ್ನಿ ವಿಚಾರಿಸ್ಕೋತೀನಿ ಅಂತ ಕಳಿಸಿದ್ದೆ. ಸೊ ಜನಮನ ನಿಮ್ಮನ್ನು ಮೆಚ್ಚಿಕೊಂಡಿರೋದು ಏನಕ್ಕೆ ಅಂದರೆ ನಿಮ್ಮ ಕಾಮಿಡಿ ನೋಡಿ ಮೆಚ್ಕೊಂಡಿರ್ತಾರೆ. ಆ ಜನಮನಕ್ಕೆ ನಿಮ್ಮ ಕಾಮಿಡಿ ತಲುಪ್ತಾ ಇಲ್ಲ. ಸೊ ಆ ಕಾಮಿಡಿ ತಲುಪಲಿ. ನಿಮ್ಮ ಸಿಗ್ನೇಚರ್ ಸ್ಟೆಪ್ ಎಲ್ಲೋಯ್ತು, ಆ ಸಿಗ್ನೇಚರ್ ಸ್ಟೆಪ್ಪು, ಆ ಕೆಂಪಕ್ಕೋ ಕಾಳಕ್ಕೋ ಸಾಂಗು, ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಹಾಡಿ ಅಲ್ಲೆಲ್ಲರೂ ಮನರಂಜಿಸಿ ಅಂತ ಹೇಳಿದ್ದೆ. ಹಾಗೆ ಇನ್ನೊಂದು ಬರ್ದಿದೆ, ಚೆನ್ನಾಗಿದೆ, ಒಂದು ನಿಮಿಷ. ಜನಮನ ಎಲ್ಲ ನಿಮ್ಮನ್ನು ಮೆಚ್ಚಿಕೊಂಡಿರೋದು ಏನಕ್ಕೆ ಅನ್ನೋದು ಅರಿವಿದೆಯೋ ನನ್ನ ಬಿಗ್ ಬಾಸ್ ಚಂದ್ರಪ್ರಭಾ. ನೀವು ಇಡೀ ಕರ್ನಾಟಕ ಜನತೆಗೆ ಮನ ಮೆಚ್ಚಿದ ಕಾಮಿಡಿಯನ್ ಆಗಿದ್ದೀರಿ. ಆದರೆ ನೀವು ಕಾಮಿಡಿ ಮಾಡದೆ ಬೇರೆ ಎಲ್ಲೋ ಬೆರೆತು ನಿಮ್ಮ ವ್ಯಕ್ತಿತ್ವವನ್ನು ಮರೆತು ಮಿಡಿಯುತ್ತಿರುವ ಹಾಗೆ ಕಾಣುತ್ತಿದೆ. ಓಕೆ. ಸೊ ಹಾಗೆ ನಿಮ್ಮ ರತಿ ಪ್ರಿಯಳ ಕಣ್ಣಲ್ಲಿ ಕಿಡಿ ಬರುವ ಹಾಗೆ ಮಾಡುತ್ತಿದ್ದೀರಿ. ಹಾಗೆ ಮಾಡೋದನ್ನು ನಿಲ್ಲಿಸಿ ಪ್ರಭುವೆ, ಚಂದ್ರಪ್ರಭುವೆ ಅಂತ ಹಾಕಿದ್ದೆ. ಸೊ ಆಮೇಲೆ ಲಾಸ್ಟ್ ಒಂದು ಫ್ಯೂ ಲೈನ್ಸ್ ಹೇಳ್ಬೇಕಾದ್ರೆ, ಸೊ ನೀವು ಹೇಗೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಮನರಂಜಿಸ್ತಿದ್ರೋ, ಸೊ ಆ ಕಾಮಿಡಿನೆಲ್ಲ ಜನ ನೋಡಿಕೊಂಡು ಕಣ್ ತುಂಬ್ಕೊಂಡಿದ್ದಾರೆ. ಮತ್ತು ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಅದೇ ಸೇಮ್ ನಿಮ್ಮ ಸಿಗ್ನೇಚರ್ ಸ್ಟೆಪ್ನ ಯೂಸ್ ಮಾಡಿ ಚೆನ್ನಾಗಿ ಎಲ್ಲದನ್ನ ಬಳಕೆ ಮಾಡಿಕೊಂಡು ಸ್ವಲ್ಪ ಓಪನ್ ಅಪ್ ಆಗಿ, ಸೊ ಅದನ್ನೇ ಓಪನ್ ಅಪ್ ಆಗಿ ಅಂದರೆ ಇನ್ನೂ ಜನಗಳನ್ನ ಮನರಂಜಿಸೋಗಿ ಆಗಬೇಕು ಅಂತ ಹೇಳಿದ್ದೆ. ಸೊ ನಿಮ್ಮ ಚುರುಕುತನ, ನಿಮ್ಮ ಹೃದಯವಂತಿಕೆ, ನಿಮ್ಮ ಬೆಳವಣಿಗೆ, ನಿಮ್ಮ ಜಾಣ್ಮೆ ಬಳಸಿ ಆಟ ಆಡಿ ಚೆಂದು. ನೀವು ಇಷ್ಟು ವರ್ಷ ಹೇಗೆ ರಂಗಭೂಮಿಯಲ್ಲಿ ಕಷ್ಟಪಟ್ಟು ಜನಮನ ಸೆಳೆದು ಈ ಘಟ್ಟಕ್ಕೆ ಬಂದಿದ್ದೀರೋ, ಹಾಗೆ ಬಿಗ್ ಬಾಸ್ ಸೀಸನ್ 12 ರಿಯಾಲಿಟಿ ಶೋ ಅಲ್ಲಿ ನಿಮ್ಮನ್ನು ಒಂದು ಗೆಲುವಿನ ಸರದಾರನಾಗಿ ನೋಡಬೇಕೆಂದು ನಮ್ಮೆಲ್ಲರ ಆಸೆ ಅಂತ ಬರೆದಿದೆ. ಸೊ ಲಾಸ್ಟ್ ಒಂದು ಫ್ಯೂ ಲೈನ್ಸು. ಗಿಚ್ಚಿ ಗಿಲಿಗಿಲಿ ಚಂದ್ರಪ್ರಭಾ ಅವರೇ, ನಾನು ಮಾಡಿದ ನುಗ್ಗೆಕಾಯಿ ಸಾರು, ಮೊಳಕೆ ಕಾಳು ಪಲ್ಯ ಹೇಗೆಲ್ಲ ನಿಮ್ಮ ಚುರುಕುಗೊಳಿಸಿದೆ ನೋಡಿದಿರಲ್ಲ, ಜನ ಮನ ಎಲ್ಲ ಮೆಚ್ಕೊಂಡಿದ್ದಾರೆ ಅಂತ ಬರೆದಿದೆ. ಆಮೇಲೆ ನಂದು ಒಂದು 2 ಲೈನ್ಸ್ ಬರೆದಿದೆ, ಮಡದಿಯ ಮನದಾಳದ ಮಾತು ಅಂತೇಳಿ. ಸೊ ಅಲ್ಲಿ ಬರೆದಿದ್ದೆ, ನಿನ್ನನ್ನು ನಾನು ಎಷ್ಟು ಮಿಸ್ ಮಾಡ್ಕೋಬೇಕಂತ ಹೇಳಬೇಕಾ, ಅದನ್ನು ಹೇಳಿದರೆ ನಿನಗೆ ಗೊತ್ತಾಗುತ್ತಾ. ಸೊ ಐ ಲವ್ ಯು, ಐ ಮಿಸ್ ಯು. ಅಂದರೆ ಆಲ್ವೇಸ್ ನಾನು ನಿನ್ನ ಮಾದೇಶ್ವರನಲ್ಲಿ ಬೇಡ್ಕೊತೀನಿ, ಆರೋಗ್ಯ ಆಯಸ್ಸಿಂದ ನಿಂಗೆ ಚೆನ್ನಾಗಿರಲಿ ಅಂತೇಳಿ. ಕೊನೆಗೆ 2 ಐ ಲವ್ ಯು ಅಂತ ಒಂದು ಮೆಸೇಜ್ ಹಾಕ್ಬಿಟ್ಟು, ನೀನು ನಿನ್ನ ಬಿಟ್ಟಿರಲು ನನಗೆ ಬಲು ಕಷ್ಟ ಗುರು, ಆದರೂ ಈ ನನ್ನ ಹೃದಯಕ್ಕೆ ನೀನು ಗೆದ್ದು ಬರೋದು ಇಷ್ಟ ಗುರು ಅಂತ ಹಾಕಿದ್ದೆ. ಸೊ ನೀ ನನ್ನ ಮನದ ಪೂಜಾರಿ ಕಣೋ ಚಂದು ಪ್ರಿಯ ಅಂತ ಹಾಕಿದೆ.
2 ಪೇಜಸ್ 2 ಪೇಜಸ್ ಅಲ್ವಾ ಅಲ್ಲಿ ಹಾಕ್ತಾರೆ. ಲೆಟರ್ ನೋಡದೆ ಇರೋದೇ ಬೆಸ್ಟ್ ಆಯ್ತು. ಈಗ ಬಂದವ್ರೆ ಆ ಲೆಟರ್ ನೋಡಿದ್ರೆ ಅವತ್ತೇ ಅವ್ರು ಕೇಳಿದೆ ರೀ, ನಾ ಲೆಟರ್ ಬರ್ದಿದ್ದೆ, ನೀವು ಲೆಟರ್ ತಗೋಬೇಕಲ್ವಾ, ಓದ್ಬೇಕಿತ್ತಲ್ವಾ, ಚೆನ್ನಾಗಿ ಬರ್ದಿದೆ ರೀ ಅಂತ ಹೇಳಿದ್ದೆ. ಸೊ ಏನ್ ಅನ್ನಿಸ್ತು ನಿಮ್ಗೆ? ಸೂಪರ್ ಆಗಿ ಬರ್ದಿದ್ದೀರಾ, ಅದೇ ಹೇಳ್ತಾ ಇರೋದು. ಈಗ ಹೌದು, ನೀವೇನಾದ್ರೂ ಈ ಲೆಟರ್ ಓದಿದಿದ್ರೆ ಅವರು ಅವತ್ತೇ ಆಚೆ ಬರ್ತಾ ಇದ್ರು ನಿಮ್ಮ ಮೇಲಿರೋ ಪ್ರೀತಿನ. ಬೇಡ, ಚೆನ್ನಾಗಿ ಬರ್ದಿದ್ದೀರಾ, ಅವ್ರ ಗೆದ್ದು ಬರ್ಲಿ ಅಂತ. ಆಗುತ್ತೆ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಹತ್ಕೊಂತಿದ್ರೇನೋ, ಹೇಳಿದ್ನಲ್ಲ, ಊಟ ಮಾಡ್ಬೇಕಾದ್ರೆ ಅಥವಾ ಎಲ್ಲಾರು ಕುತ್ಕೋಬೇಕಾದ್ರೆ, ಕೆಲವೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ, ಕೆಲವೊಂದು ಸಂದರ್ಭದಲ್ಲಿ ನನ್ನ ನೆನ್ಸ್ಕೊಂಡಿದ್ದಾರೆ. ಅದು ತುಂಬಾ ಖುಷಿ ಕೊಟ್ಟಿದೆ ನನಗೆ. ತುಂಬಾ ಕಾಮಿಡಿ ನೀವು ಮಿಸ್ ಮಾಡ್ಕೊಂಡ್ರೆ ಆಗಿದ್ರೆ ಚಂದ್ರಪ್ರಭಾ ಅವ್ರದ್ದು, ಎಲ್ಲರೂ ಮಿಸ್ ಮಾಡ್ಕೊಂಡ್ರೆ. ಆಕ್ಚುಲಿ ಕಾಮಿಡಿ ಜಾಸ್ತಿ ಮಾಡ್ಲಿಲ್ಲ ಅವರು. ಹೌದು, ಬಟ್ ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ಅಲ್ಲಿ ಅವ್ರು ಏನು ಸಿಚುವೇಶನ್ ಹೇಗಿದ್ರು, ಅವ್ರ ಮೈಂಡಲ್ಲಿ ಏನು ನೋಡ್ತಿತ್ತೋ, ಅಥವಾ ಗೇಮ್ ಶೋ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯಗಳು ಬರ್ತಿತ್ತೋ, ಸೊ ಒಂದು ಆ ಬೇಸ್ ಮೇಲೆ ಅವರು ಬಿಗ್ ಬಾಸ್ ಮನೇಲಿ ಆಟ ಆಡಿದ್ದಾರೆ. ಸೊ ಒಂದು 40 ದಿನಗಳು ಕಾಲ ಎಲ್ಲರನ್ನೂ ಮನರಂಜಿಸಿದ್ದಾರೆ. ಉತ್ತಮ ಅನ್ನೋ ಒಂದು ಪಟ್ಟನ ಪಡ್ಕೊಂಡು ಮನೆಗೆ ಬರ್ತಾರೆ. ಅಷ್ಟು ಸಂತೋಷ ಇದೆ ನನಗೆ, ಸಾಕೋದು. ಥ್ಯಾಂಕ್ ಯು.